ಅದಕ್ಕೆ ಇಲ್ಲೆಲ್ಲ ಜವಾರಿ ಸಿಗ್ತಾವು. ಜವಾರಿ ತಿಂದು ಜವಾರಿ ಆಗ್ರಿ ನೀವು, ತಿಳಿತಾ? ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಎಲ್ಲ ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ಏನಾಗ್ತದ, ರೋಗ ನಿರೋಧಕ ಶಕ್ತಿಯನ್ನು ಯಾವುದೇ ಕಾಯಿಲೆಗಳು ನಮಗೆ ಬರೋದಿಲ್ಲ ಅಂತಕ್ಕಂಥ ಬದಲಾವಣೆ. ಹವಾಮಾನ ಬದಲಾವಣೆ ಆದಾಗ ತಾಪಮಾನ ಏರಿಕೆ ಆಗುತ್ತೆ. ಅದರಿಂದ ವೈರಸ್ಸು ಹೆಚ್ಚು ಕಾಲ ಜೀವಿಸುವ ಸಾಧ್ಯತೆ ಇರುತ್ತೆ. ಅನಿಯಮಿತ ಮಳೆ ಮತ್ತು ತೇವಾಂಶ ಸೋಂಕು ವೇಗವಾಗಿ ಹರಡುತ್ತವಾಗ, ಅಂದ್ರೆ ಮಲೇರಿಯಾ, ಡೆಂಗು, ಎನ್ಸೆಫಲೈಟಿಸ್ ಇಂಥ ಕಾಯಿಲೆ ಎಲ್ಲ ಕಣ್ಣು ಬಾಯಿ ಎಲ್ಲ ಮುಟ್ಕೊಂತ ಇರ್ತೀರ. ನೀವೀಗ ಏನೇನೋ ಇಲ್ಲಿ ಆಟ ಆಡ್ಬಿಟ್ಟು ಬಂದು ಮತ್ತೆ ಮುಖ ಮುಟ್ಕೊಂಡ್ರೆ ಅದರಿಂದ ಕಡಿಮೆ ತಾಪಮಾನ ಇರೋದ್ರಿಂದ ನೀವು ಬೆಚ್ಚಗಿನ ಬಟ್ಟೆ ಹಾಕೋಬೇಕು. ಸ್ವೆಟ್ರ್, ಸ್ಕಾರ್ಫ್, ಮಾಸ್ಕ್ ಇವನ್ನೆಲ್ಲ ಧರಿಸ್ಬೇಕು. ಸೆಕೆಂಡ್, ಈ ಟೈಮ್ ಒಳಗೆ ಹೆಚ್ಚಿಗೆ ಬರೋ ಇನ್ಫೆಕ್ಷನ್ ಯಾವುದು, ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಅಂತ ಆಗ್ತದೆ. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಹುಕ್ಕಲಿಯಲ್ಲಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ PLD ವಿಶ್ವವಿದ್ಯಾಲಯದ ಡೀಮ್ಡ್ ಯೂನಿವರ್ಸಿಟಿ PLDಯ BM ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಅಥವಾ ಈಗಾಗಲೇ ವೈದ್ಯಕೀಯ ಶಿಕ್ಷಣವನ್ನು ಕಲಿತಾ ಇರತಕ್ಕಂಥವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ವಿಜಯಪುರ ಇವರು ಮಾಡಿರ್ತಕ್ಕಂಥ ಆದೇಶಕ್ಕೆ ಅನುಗುಣವಾಗಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ ಅಂದ್ರೆ, ಈ ಸೀಸನಲ್ ಇನ್ಫ್ಲೂಯೆನ್ಸಾ ಅಂತ ಬರ್ತಾವೆ, ಸೀಸನಲ್ ಡಿಸೀಸಸ್ ಅಂದರೆ ಈಗ ಋತುಮಾನಕ್ಕನುಗುಣವಾಗಿ ಬೇರೆ ಬೇರೆ ಕಾಯಿಲೆಗಳು ನಮಗೆ ಬರ್ತಿರ್ತಾವೆ. ಅಂಥ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ನಮ್ಮ ವೈಯಕ್ತಿಕ ಆರೋಗ್ಯವನ್ನು ಯಾವ ರೀತಿ ಇಟ್ಕೋಬೇಕು, ಆ ರೀತಿ ಆರೋಗ್ಯ ಇಟ್ಕೊಳ್ಳೋದ್ರಿಂದ ಯಾವುದೇ ಕಾಯಿಲೆಗಳು ನಮಗೆ ಬರೋದಿಲ್ಲ ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಮಗೆಲ್ಲರಿಗೂ ವೈದ್ಯಕೀಯ ಶಿಕ್ಷಣದಲ್ಲಿ ಈಗಾಗಲೇ ಅವರೆಲ್ಲ ನೀಟ್ ಪರೀಕ್ಷೆ ಪಾಸಾಗಿ MBBS ಮಾಡ್ತಾ ಇರೋರು ಮತ್ತು MD ಮಾಡ್ತಾ ಇರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿದ್ದಾರೆ. ಅವರೆಲ್ಲರಿಂದ ತಾವು ಅವರ ಮಾಹಿತಿಯನ್ನು ಪಡೆದುಕೊಂಡು ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಆ ರೀತಿ ತಮ್ಮ ಒಂದು ದೈಹಿಕ ಚಟುವಟಿಕೆಗಳನ್ನು, ದೈನಂದಿನ ವಿಚಾರಗಳನ್ನು ಇಟ್ಕೊಳ್ಳೋದಾದರೆ ನಿಮ್ಮ ವೈಯಕ್ತಿಕ ಆರೋಗ್ಯ, ವೈಯಕ್ತಿಕ ಸ್ವಚ್ಛತೆ ಇವೆಲ್ಲವೂ ಚೆನ್ನಾಗಿರ್ತಾವೆ ಅನ್ನೋ ಕಾರಣಕ್ಕಾಗಿ ಅವರು ಹೇಳಲು ಬಂದಿದ್ದಾರೆ. ಅವರಿಂದ ತಾವೆಲ್ಲರೂ ಆಲಿಸಿ ಅದರ ಉಪಯೋಗವನ್ನು ಪಡೆದುಕೊಳ್ಬೇಕೆಂದು ಹೇಳ್ತಾ, ನಮ್ಮ ಶಾಲೆಯ ಪರವಾಗಿ, ನಮ್ಮ ಮುಖ್ಯ ಗುರುಗಳ ಪರವಾಗಿ ಮತ್ತು ನಮ್ಮ ದೈಹಿಕ ಶಿಕ್ಷಕರ ಪರವಾಗಿ ಮತ್ತು ಸರ್ವ ಶಿಕ್ಷಕರ ವೃಂದದ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತೇನೆ. ಧನ್ಯವಾದ. ಋತುಮಾನ ಜ್ವರದ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಋತುಮಾನ ಜ್ವರ ಒಂದು ವೈರಸ್ನಿಂದ ಉಂಟಾಗುವ ಶ್ವಾಸಕೋಶ ಸೋಂಕು. ಅಂದ್ರೆ ಶ್ವಾಸಕೋಶ ಅಂದ್ರೆ ನಮ್ ಲಂಗ್ಸ್, ಎಲ್ರಿಗೂ ಗೊತ್ತಲ್ವಾ? ಲಂಗ್ಸ್, ನೀವು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏನಿರುತ್ತೆ ಅದಕ್ಕೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಕಾಸ್ ಮಾಡೋದು ನಮ್ ಇನ್ಫ್ಲೂಯೆನ್ಸಾ ವೈರಸ್. ಇನ್ಫ್ಲೂಯೆನ್ಸಾ ವೈರಸ್ ಇಂದ ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತಲ್ಲ, ಅದು 5 to 7 days ಅಂದ್ರೆ 5 ರಿಂದ 7 ದಿನದಲ್ಲಿ ಅದರ ಲಕ್ಷಣಗಳು ಕಾಣಿಸುತ್ತೆ. ಈ ಚಿಕ್ಕ ಮಕ್ಕಳು, ನಿಮ್ಮ ವಯಸ್ಸಿನ ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು, ರೋಗ ನಿರೋಧಕ ಶಕ್ತಿ ಅಂದ್ರೆ ಯಾರ್ಯಾರಿಗೆ ಜ್ವರ ತಡೆಯಕ್ ಆಗಲ್ವಲ್ಲ ಅವರು, ಮತ್ತೆ ಬಹಳ ದಿನ ಟ್ಯಾಬ್ಲೆಟ್ಸ್, ಈ ಗುಳಿಗೆಗಳು, ಇಂಜೆಕ್ಷನ್ಸ್ ಅವ್ರು ತಗೊಳ್ಳೋರಿಗೆ ಬೇಗ ಸ್ಪ್ರೆಡ್ ಆಗುತ್ತೆ. ಇದು ನೀವೆಲ್ಲ ಈ ಗುಂಪಲ್ಲಿ ಸೇರಿದ್ದೀರಾ, ಇದ್ರಲ್ಲಿ ಒಬ್ರು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಕೆಮ್ತಾರೆ, ಸೀನ್ತಾರೆ, ಅದರಿಂದ ಒಬ್ರಿಗೊಬ್ರು ಹರಡುತ್ತೆ. ಇದ್ರದ್ದು ರೋಗ ಲಕ್ಷಣಗಳು ಬಂದು ಸುಸ್ತಾಗೋದು, ಕೆಮ್ಮು, ನೆಗಡಿ, ತಲೆನೋವು, ಜ್ವರ, ಗಂಟ್ಲು ನೋವು, ಇದೆಲ್ಲ ಯಾರ್ಯಾರಿಗಿದೆ ನೀವು ಜನದ ಗುಂಪಲ್ಲಿ ಸೇರಬಾರ್ದು. ಒಬ್ಬರೇ ಸಪ್ರೇಟ್ ಆಗಿದ್ದು ನಿಮ್ಮ ರೋಗ ಲಕ್ಷಣಗಳೆಲ್ಲ ಕಮ್ಮಿ ಆಮೇಲೆ ಸ್ಕೂಲಿಗೆ ಬರಬೇಕು, ಅಥವಾ ನೀವು ಸ್ವೆಟರ್ ಹಾಕೊಂಡು, ಮಾಸ್ಕ್ ಹಾಕೊಂಡು ಆ ಥರ ಇರಬೇಕು. ಇದು ಆಗೋ ಮೇನ್ ರೀಸನ್ ಬಂದು ಹವಾಮಾನ ಬದಲಾವಣೆ ಆದಾಗ ತಾಪಮಾನ ಏರಿಕೆ ಆಗುತ್ತೆ. ಅದರಿಂದ ವೈರಸ್ಸು ಹೆಚ್ಚು ಕಾಲ ಜೀವಿಸುವ ಸಾಧ್ಯತೆ ಇರುತ್ತೆ. ಅನಿಯಮಿತ ಮಳೆ ಮತ್ತು ತೇವಾಂಶ ಸೋಂಕು ವೇಗವಾಗಿ ಹರಡುತ್ತವಾಗ, ಅಂದ್ರೆ ಮಲೇರಿಯಾ, ಡೆಂಗು, ಎನ್ಸೆಫಲೈಟಿಸ್ ಇಂಥ ಕಾಯಿಲೆ ಎಲ್ಲ ಎಲ್ಲರಿಗೂ ಬರುತ್ತೆ. ಗಾಳಿ ಗುಣಮಟ್ಟ ಕುಸಿತ. ಇವಾಗ ಡೆಲ್ಲಿಯಲ್ಲೆಲ್ಲ ಏರ್ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆ ಅಲ್ವಾ, ಯಾರಿಗೂ ಉಸಿರಾಡಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಅದರಿಂದ ಶ್ವಾಸಕೋಶ ದುರ್ಬಲವಾಗಿ ಜ್ವರ ಅಪಾಯ ಹೆಚ್ಚಾಗುತ್ತೆ. ಅದರಿಂದ ನ್ಯೂಮೋನಿಯಾ, TB ಇಂಥ ಕಾಯಿಲೆ ಎಲ್ಲ ಬರುತ್ತೆ.
ಈ ಜ್ವರದ ಕಾಲಾವಧಿ ಕೂಡ ಹೆಚ್ಚಾಗುತ್ತೆ. ಈ ಸೀಸನಲ್ ಇನ್ಫ್ಲೂಯೆನ್ಸಾಗೆ ನೀವು ಏನೇನ್ ಮಾಡಬೇಕು ಏನೇನ್ ಮಾಡಬಾರದು ಅಂತ ಹೇಳ್ತೀವಿ. ನೀವು ಏನೇನ್ ಮಾಡಬೇಕು, ಫಸ್ಟ್ ಸ್ವಚ್ಛತೆ ಕಾಪಾಡಬೇಕು. ದಿನ ಸ್ನಾನ ಮಾಡಬೇಕು, ಊಟದ ಮುಂಚೆ ಕೈ ತೊಳ್ಕೊಬೇಕು, ನೀಟಾಗಿ 1 ನಿಮಿಷ ಸೋಪ್ ಹಾಕಿ ಊಟದ ಮುಂಚೆ ಊಟ ಆದ್ಮೇಲೆ ಕೈ ತೊಳಿಬೇಕು. ಮಾಸ್ಕ್ ಹಾಕೋಬೇಕು. ಈಗ ಒಟ್ಟಿಗೆ ಎಲ್ಲರಿಗೂ ಹೋಗ್ತಾ ಇದ್ರೆ ಅಂದ್ರೆ ನಿಮ್ ಫ್ರೆಂಡ್ಸ್ಗೂ ಬರುತ್ತೆ, ಅದಕ್ಕೆ ಎಲ್ಲರೂ ಮಾಸ್ಕ್ ಹಾಕೋಬೇಕು. ಯಾರ್ಯಾರಿಗೆ ಕೆಮ್ಮು ಸೀನದು ಎಲ್ಲ ಹೆಚ್ಚಿರುತ್ತಲ್ಲ ಅವರೆಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡ್ಬೇಕು. ಎಲ್ಲೇ ಹೋದ್ರು ಮಾಸ್ಕ್ ಹಾಕೋಬೇಕು. ಸಾಮಾನ್ಯವಾಗಿ ಇದು ಬಿಸಿ ನೀರು ಕುಡಿಬೇಕು. ಬಿಸಿ ನೀರು ಕುಡಿಯೋದ್ರಿಂದ ನಿಮಗೆ ಗಂಟ್ಲು ನೋವು ಕೂಡ ಕಮ್ಮಿ ಆಗುತ್ತೆ. ಅಂಡ್ ನೀರಲ್ಲಿ ಏನೇನು ಕ್ರೀಡಾಂಗಣ ಇದು ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ ಅದೆಲ್ಲ ಸತ್ತೋಗುತ್ತೆ. ಪೌಷ್ಟಿಕ ಆಹಾರ ಅಂದ್ರೆ ನೀವು ವೆಜಿಟೇಬಲ್ಸ್, ಫ್ರೂಟ್ಸ್, ರಸಮ್ಮ ಅಂಥದ್ದೆಲ್ಲ ತಿನ್ಬೇಕು. ಸರಿಯಾಗಿ ನಿದ್ರೆ ಮಾಡಬೇಕು. ರೆಸ್ಟ್ ಮಾಡೋದ್ರಿಂದ ನೀವು ತಗೊಳ್ಳೋ ಮಾತ್ರೆ ಕೂಡ ನಿಮ್ಮ ಮೇಲೆ ನೀಟಾಗಿ ವರ್ಕ್ ಮಾಡುತ್ತೆ. ಇಲ್ಲಾಂದ್ರೆ ನಿಮಗೆ ಮಾತ್ರೆ ತಗೊಂಡು ನೀವು ಆಟ ಆಡ್ಕೊಂಡಿದ್ರೆ ನಿಮ್ಗೆ ಅದೇನು ಉಪಯೋಗ ಬರೋದಿಲ್ಲ. ಲಸಿಕೆ ಪಡೆಯಿರಿ. ಅಂದ್ರೆ ಇನ್ಫ್ಲೂಯೆನ್ಸಾ ವೈರಸ್ದು ಪ್ರತಿ ವರ್ಷ ಲಸಿಕೆಗಳಿರುತ್ತೆ. ನೀವು ಆಸ್ಪತ್ರೆಗೆ ಬಂದು ಕೇಳಿ ಅದನ್ನ ತಗೊಳ್ಬೇಕು. ಏನೇನು ಮಾಡಬಾರ್ದು, ಸ್ವಯಂ ಚಿಕಿತ್ಸೆ ಬೇಡ. ಅಂದ್ರೆ ಎಷ್ಟೊಂದು ಜನ ವಯಸ್ಸಾದವರೆಲ್ಲ ಏನ್ ಮಾಡ್ತಾರೆ, ಅವರೇ ಮೆಡಿಕಲ್ ಶಾಪಿಗೆ ಹೋಗಿ ಜ್ವರಕ್ಕೆ ಗುಳಿಗೆ ಕೊಡಿ ಅಂದ್ಬಿಟ್ಟು ತಗೊಂಡ್ಬಿಡ್ತಾರೆ. ಹಂಗೆಲ್ಲ ತಗೊಂಡ್ಬಾರ್ದು. ಸಂಪರ್ಕ ತಪ್ಪಿಸಿ, ಅಂದ್ರೆ ಅದನ್ನ ಗುಂಪಲ್ಲಿ ಒಟ್ಟಿಗೆ ಸೇರ್ಬಾರ್ದು. ಮುಖ ಮುಟ್ಟಬೇಡಿ. ಈಗ ಒಬ್ರೊಬ್ರು ಏನ್ ಮಾಡ್ತೀರಾ, ಪದೇ ಪದೇ ಮುಖ, ಮೂಗು, ಕಣ್ಣು, ಬಾಯಿ ಎಲ್ಲ ಮುಟ್ಕೊಂತಾ ಇರ್ತೀರಾ. ನೀವೀಗ ಏನೇನೋ ಇಲ್ಲಿ ಆಟ ಆಡ್ಬಿಟ್ಟು ಬಂದು ಮತ್ತೆ ಮುಖ ಮುಟ್ಕೊಂಡ್ರೆ ಅದರಿಂದ ನಿಮಗೆ ಮತ್ತೆ ಜ್ವರ ಬರುತ್ತೆ. ತಣ್ಣಗಿನ ಆಹಾರ ಸೇವಿಸಬೇಡಿ. ನೀವೆಲ್ಲರಿಗೂ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋ ಭಾಳ ಇಂಟ್ರೆಸ್ಟ್ ಇರುತ್ತಲ್ವಾ, ಈ ಕೋಕ್, ಪೆಪ್ಸಿ ಅದನ್ನೆಲ್ಲ ಕುಡಿಬಾರ್ದು. ಸ್ಟಿಂಗ್ ಕುಡಿತಾ ಇದ್ದೀರಂತಲ್ಲ, ಸ್ಟಿಂಗ್ ಎಲ್ಲ ಕುಡಿಬೇಡಿ. ಈ ಚಿಪ್ಸ್ ಅದನ್ನೆಲ್ಲ ತಿನ್ಬಾರ್ದು. ಸಾರ್ವಜನಿಕವಾಗಿ ಉಗುಳಬೇಡಿ. ಅಂದ್ರೆ ಈಗ ನೀವೆಲ್ಲ ಹಿಂಗೆ ಉಗಿಬಾರ್ದು. ನೀವು ಉಗಿದ್ರೆ ಏನಾಗುತ್ತೆ, ಅದರಿಂದ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದರಲ್ಲಿದೆ ನೋಡಿ, ಪೌಷ್ಟಿಕ ಆಹಾರ, ಲಸಿಕೆ ಪಡೆಯಬೇಕು, ಆಮೇಲೆ ರೋಗಿಗಳಿಂದ ದೂರ ಇರಬೇಕು, ಜಾಸ್ತಿ ನೀರು ಕುಡಿಬೇಕು. ನೀರು ಹೈಡ್ರೇಟ್ ಆಗಬೇಕು ಬಾಡಿ ಯಾವಾಗಲೂ. ಅಂದರೆ ಬಿಸಿಲು ಕೂಡ ಇರುತ್ತೆ, ನಿಮಗೆ ಸುಸ್ತಾಗತ್ತೆ, ಅದಕ್ಕೆ ಜಾಸ್ತಿ ನೀರು ಕುಡಿಬೇಕು. ಉತ್ತಮ ನಿದ್ರೆ ಮಾಡಬೇಕು. ಆಮೇಲೆ ವ್ಯಾಯಾಮ ಮಾಡಬೇಕು. ಎಲ್ಲರೂ ವ್ಯಾಯಾಮ ಮಾಡ್ತೀರಾ? ವ್ಯಾಯಾಮ ಮಾಡಿ ದಿನ ಮತ್ತೆ ಸ್ವಚ್ಛತೆ ಕಾಪಾಡಿ, ಮುಖವನ್ನು ಮುಟ್ಬೇಡಿ. ಗೊತ್ತಾಯ್ತಾ? ಮತ್ತೆ ವೈದ್ಯ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಬಂದಿರೋ ಕಾರಣ ಅಂದ್ರೆ ಈ ಚಳಿಗಾಲ. ಈ ಸಲ ಚಳಿ ಜಾಸ್ತಿ ಅದ ಅಲ್ರಿ, ಪ್ರತಿ ವರ್ಷಕ್ಕಿಂತ ಚಳಿ ಜಾಸ್ತಿ ಅದ. ಹಿಂಗಾಗಿ ನೀವು ಆರಾಮ್ ತಪ್ಪು ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಅದ್ರ ಜೋಡಿ ಚಳಿಗಾಲದಿಂದಾಗಿ ಏನೇನು ರೋಗಗಳು ಬರಬಹುದು, ಅದರಿಂದ ನೀವು ಹೆಂಗೆ ಪಾರಾಗಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡಕ್ಕೆ ಬಂದೀವಿ. ಫಸ್ಟ್, ಕಡಿಮೆ ತಾಪಮಾನ ಇರೋದ್ರಿಂದ ನೀವು ಬೆಚ್ಚಗಿನ ಬಟ್ಟೆ ಹಾಕೋಬೇಕು. ಸ್ವೆಟ್ರ್, ಸ್ಕಾರ್ಫ್, ಮಾಸ್ಕ್ ಇವನ್ನೆಲ್ಲ ಧರಿಸ್ಬೇಕು. ಸೆಕೆಂಡ್, ಈ ಟೈಮ್ ಒಳಗೆ ಹೆಚ್ಚಿಗೆ ಬರೋ ಇನ್ಫೆಕ್ಷನ್ ಯಾವುದು, ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಅಂತೇಳಿ ಆಗ್ತದೆ. ಅದರ ಲಕ್ಷಣಗಳಿರ್ತಾವ, ಜ್ವರ ಬರೋದು, ಕೆಮ್ಮು ಬರೋದು, ನೆಗಡಿ ಬರೋದು. ಅದಕ್ಕೆ ಮುಖ್ಯವಾದ ಕಾರಣ ಇನ್ಫ್ಲೂಯೆನ್ಸಾ ವೈರಸ್. ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ. ಅದು ಇರ್ತದ ಸ್ವಲ್ಪ ದಿನ ತಂತಾನೆ ಹೋಗ್ತದೆ. ಯಾರೊಳಗೆ ಅಮೀಬಾ ಅಂತೇಳಿ ಬರ್ತದೆ. ಯಾವುದರಿಂದ ಆಗ್ಯದ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಗುಳಿಗೆ ಕೊಡ್ಬೇಕಾಗ್ತದೆ. ನೀವೇ ಹೋಗಿ ಮೆಡಿಕಲ್ ಒಳಗೆ ತೊಗೊಂಡಿದ್ರೆ ಏನಾಗ್ತದೆ, ಅವ್ರು ಯಾವ್ದು ಕೊಡ್ತಾರೆ, ನಿಮಗೆ ಏನಾಗ್ಯದ ಎರಡೂ ಅಲ್ಲಿ ಹೊಂದಾಣಿಕೆ ಆಗದೆ ಇರ್ಬೋದು. ಅದಕ್ಕೆ ನಿಮಗೆ ಆರಾಮಿಲ್ಲ ಅಂದ್ರೆ ಫಸ್ಟ್ ದವಾಖಾನೆ ಹೋಗಿ ಎಲ್ಲ ಸೈಲೆಂಟಾಗಿ ಕೊಡ್ಬೇಕಾ. ನೋಡ್ರಿ, ಇವತ್ತಿನ ದಿವಸ BLD ಅವ್ರು ಬಂದು ಭಾಳ ಒಳ್ಳೆ ಚೆನ್ನಾಗಿ ನಿಮಗೆ ಏನೇನು ಬೇಕು, ಯಾವ ರೀತಿ ಮೇಡಮ್ ಅವ್ರು ಭಾಳಷ್ಟು ಸುದೀರ್ಘವಾಗಿ ಹೇಳಿದ್ರಿಲ್ಲ. ವೈಯಕ್ತಿಕ ಸ್ವಚ್ಛತೆ ಹೆಂಗಿರ್ಬೇಕು, ನಿಮ್ಗೆ ಆರಾಮಿರ್ಲಿಕ್ಕಂದ್ರೆ ಶಾಲೆ ಒಂದಿನ ಬಿಡಬೇಕು. ಆದ್ರೆ ಏನು ಒಂದು ಹಣ್ಣು ಕೆಟ್ಟಿತ್ತಂದ್ರೆ ಬಾಜು ಹಣ್ಣುಗಳು ಏನಾಗ್ತಿರ್ತಾವ, ಎಲ್ಲ ಕೆಡ್ತಿರ್ತಾವ. ಅದು ಒಂದು ಎಕ್ಸಾಂಪಲ್ಲು. ಆದ್ರೆ ಇಲ್ಲಿನೂ ಏನಾಗ್ತದೆ, ಒಂದು ಮಗುವಿಗೆ ಕೆಮ್ಮ ಜ್ವರ ಬಂದಿದ್ವು ಅಂದ್ರೆ ಅವಂದು ಏನಾಗ್ತದೆ ಇಫೆಕ್ಟು ಮತ್ತೊಂದು ಮಕ್ಳಿಗೆ ಆಗ್ತಿರ್ತಾವ. ಅದಕ್ಕೆ ಕೆಮ್ಮುದು ಸೀನುದು ಇತ್ತಂದ್ರೆ ಸ್ವಲ್ಪ ದೂರ ಹೋಗ್ರಿ ಎಲ್ಲಾರ, ಅಥವಾ ಕೈವಸ್ತ್ರ ತಗೋರಿ. ಕೈವಸ್ತ್ರ ಹಿಡಿದು ಸೀನ್ರಿ ಅಂತ ತಪ್ಪಿಲ್ಲ. ಇಲ್ಲಿ ಕೈ ಮೇಲೆ ಮಾಡಿದ್ರೆ ಅದು ಎಲ್ಲ ಮತ್ತೆ ಇದು ಆಗ್ತಿರ್ತದೆ. ಸುಮ್ಮನೆ ಕೈವಸ್ತ್ರ ಇಟ್ಕೋರಿ. ಕೈವಸ್ತ್ರ ಇಟ್ಕೊಂಡು ಕೈವಸ್ತ್ರದ ಸೀನ್ರಿ, ಕೈವಸ್ತ್ರದಾಗ ಏನೋ ಮೂಗಿ ಹಿಡ್ರಿ. ಕೆಮ್ಮು ಬಂದ್ರೆ ನೆಗಡಿ ಬಂದ್ರೆ ಅದು ಈತ ಹೇಳಿದ್ದು. ಇಲ್ಲಿ ತನಕ ಬಂದು ಮೇಡಮರು ಮತ್ತು ಎಲ್ಲ ಇವರು ಡಾಕ್ಟ್ರುಗಳು ಭಾಳ ಚೆನ್ನಾಗಿ ಹೇಳಿದ್ರು. ನಿಮಗೆ ಬೇಕಾಗಿದ್ದು ಇದೆಲ್ಲ. ಅದಕ್ಕಾಗಿ ಒಳ್ಳೆ ನೀವು ಸ್ವಚ್ಛತೆ ಇರೋದನ್ನು ಕಲೀರಿ. ವೈಯಕ್ತಿಕವಾಗಿ ಮನೆಯಲ್ಲಿ ಹೇಳಿದ್ರು, ಪಾಲಕರು ಸಹಿತ ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕಿಂಗ್ ಮಾಡ್ತಿರ್ತಾರೆ. ಅದು ಸಹಿತ ನೀವು ತಡೆಗಟ್ಟಬೇಕು. ನೀವು ಹೇಳ್ರಿ ಮನ್ಯಾಗ
ಅವ್ರು ಕೇಳ್ತಾರ, ಕೇಳಕ್ಕಿಲ್ಲ. ಹೌದಾ? ಏನು ಹೇಳ್ತಿ ಅನ್ನೋದು. ಆದ್ರೆ ನೀವು ಮಾತ್ರ ಯಾವುದು ಚಟ ಇಟ್ಕೋಬೇಡ್ರಿ. ನೋಡ್ರಿ, ಈಗಿನ ಮಕ್ಳು ಬರೀ ಯಾವತ್ತೂ ಚೀಟಿ ಭಾಳ ಹಾಕೋತಾರ. ಇಲ್ಲ ನಮ್ಮ ಹುಡುಗರು ಚಲೋ ಅದಾವ ಅಂತ ನನಗೆ ಅನ್ಸೈತಿ. ಯಾಕಂದ್ರೆ ಬೇರೆ ಮಕ್ಳು ನೋಡಿದೆ ನಮ್ಮ ಮನೆಗಳಾಗ ಬರೀ ಚೀಟಿ ಇರ್ತಾವೆ. ಯಾವತ್ತಲ್ಲ ಏನು ಸ್ಟಾರನ ಅಂತ ಚಟ ಮೊದಲು ಬಿಡ್ಬೇಕು. ಅದ್ರಕ್ಕಿಂತ ಕೆಂಡ ಯಾವುದೂ ಇಲ್ಲ. ಈತಿಲ್ಲ, ನಾವು ಬರೀ ತಿಂದು ಉಗುಳಿದ್ರೆ ಅಲ್ಲಿ ಭೂಮಿ ಮ್ಯಾಗಿನ ಕಲಿ ಹೋಗುದಿಲ್ಲ. ಅದನ್ನ ನಾವು ತಿಂದ್ರೆ ಏನಾಗ್ತೈತಿ ನಮ್ಮ ಆರೋಗ್ಯಕ್ಕೆ ಅದನ್ನ ತಿಳ್ಕೊಬೇಕು ನಾವು. ಈತಿಲ್ಲ, ಒಳ್ಳೆ ಹಣ್ಣು ಹಂಪಲುಗಳಿರ್ತಾವ ಹಳ್ಳಿ ಒಳಗೆ. ಈತಿಲ್ಲ, ಇಲ್ಲಿ ಪೌಷ್ಟಿಕ ಆಹಾರ, ಇಲ್ಲಿ ಕಾಯಿಪಲ್ಯನೂ ಭಾಳ ಚಲೋ ಸಿಗ್ತದ. ಕಾಯಿಪಲ್ಯ ಒಳ್ಳೆ ತರಕಾರಿಗಳನ್ನ ತಿನ್ರಿ, ಒಳ್ಳೆ ಹಣ್ಣುಗಳನ್ನ ತಿನ್ರಿ. ಆಮೇಲೆ ಎಮ್ಮೆ ಕಟ್ಟಿರ್ತಾರಿಲ್ಲ, ಎಮ್ಮೆ ಆಕಳು ಇರ್ತಾವಿಲ್ಲ, ಒರಿಜಿನಲ್ ಹಾಲು ಸಿಗ್ತಾವಿಲ್ಲ. ನಾವು ಬಿಜಾಪುರದಾಗ ಹುಡುಕಾಡಿದ್ರೆ ಸಿಗಂಗಿಲ್ಲ ನಮಗೆ. ಎಲ್ಲಿ ಒರಿಜಿನಲ್ ಬರೀ ಪ್ಯಾಕೆಟ್ ಹಾಲೇ ಇರ್ತಾವೆ. ಅದ್ರೊಳಗೆ ಏನು ಪೌಷ್ಟಿಕಾಂಶ ಕಡಿಮೆ ಇರ್ತದೆ, ಅವೇನು ಯಾರು ಕುಡಿಯಂಗಿಲ್ಲ. ಅದಕ್ಕೆ ಇಲ್ಲೆಲ್ಲ ಜವಾರಿ ಕಾಯಿಪಲ್ಯ ಆಯಿತು, ಹಣ್ಣು ಆಯಿತು, ಮೊಟ್ಟೆ ಕೊಡ್ತೀವಿ ಶಾಲ್ಯಾಗ, ಬಾಳೆಹಣ್ಣು ಕೊಡ್ತದೆ ಜವಾರಿವು. ಇಂಥ ಜವಾರಿ ಬಾಳೆಹಣ್ಣು ನಮ್ಮ ಮನೊಳಗೆ ಸಿಗೋದಿಲ್ಲ, ಬಲೆ ಹೈಬ್ರಿಡ್ ಅಲ್ಲೆಲ್ಲ ಬಾಳೆಹಣ್ಣು. ಅದಕ್ಕೆ ಇಲ್ಲೆಲ್ಲ ಜವಾರಿ ಸಿಗ್ತಾವು. ಜವಾರಿ ತಿಂದು ಜವಾರಿ ಆಗ್ರಿ ನೀವು. ತಿಳಿತಾ? ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಎಲ್ಲ ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ಏನಾಗ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಬೆಳೀತದೆ. ಅದಕ್ಕಾಗಿ ಇಲ್ಲಿಯವರಿಗೆ ಬಂದು ಮೇಡಮರು ಡಾಕ್ಟ್ರುಗಳು ಒಂದು ಒಳ್ಳೆಯ ಸುವಿಚಾರವನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ಶಾಲೆ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಈ ವಾತಾವರಣದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನೀವು ನೋಡ್ತಿರ್ಬಹುದು. ಸುತ್ತಮುತ್ತಲಿನ ಜಗತ್ತಿನಲ್ಲಿ ಹಲವಾರು ವಿದ್ಯಮಾನಗಳು ಜರುಗ್ತಾ ಇರ್ತವೆ. ನೀವು ಕೇಳಿರಬಹುದು, ಇತ್ತಿತ್ತಲಾಗಿ ಯಾವುದು ಮರುಭೂಮಿಯ ನಾಡು ಅನ್ನಿಸ್ಕೊಂಡಂತ ಈ ಅರಬಸ್ತಾನ ಅಂತ ಏನ್ ಕರಿತೀವಲ್ಲ, ಸೌದಿ ಅರೇಬಿಯಾ, ಅಲ್ಲಿ ಸ್ನೋಫಾಲ್ ಆಗ್ಲಕತ್ತದ, ಅಂದ್ರ ಹಿಮ ಬೀಳ್ಲಿಕ್ಕತ್ತದ. ಅಲ್ಲಿ ವಿಚಿತ್ರ ಅಲ್ಲ, ಅದು ಬಿಸಿಲ್ನಾಡಿನವ್ರಿಗೆ ಎಂದೂ ಕಾಣದ ಮಳೆಯನ್ನೇ ನೋಡಿರೋದಿಲ್ಲ ಅವರು. ಒಮ್ಮೊಮ್ಮೆ 5-6 ವರ್ಷಗಟ್ಟಲೆ ಮಳೆ ಬರ್ತಿರೋದಿಲ್ಲ. ಇವು ಹವಾಮಾನದಲ್ಲೇ ಆಗ್ತಿರುವಂತ, ನಾವು ಗ್ರಹಿಸದೇ ಇರುವಂತ ಬದಲಾವಣೆಗಳು. ಆ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಆರೋಗ್ಯವನ್ನ ಹೊಂದಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ BLD ಸಂಸ್ಥೆಯ ಈ ಉಕ್ಕಲಿ ಗ್ರಾಮದ ಏನು ಗ್ರಾಮೀಣ ಸೇವಾ ಸಂಸ್ಥೆಯ ಆಸ್ಪತ್ರೆಯವರು ಬಂದು ಈ ಎಲ್ಲ ತಿಳುವಳಿಕೆಯನ್ನ ನಮ್ಮ ಮುದ್ದು ಮಕ್ಕಳಿಗೆ ನೀಡಿದ್ದಾರೆ. ಅವರು ಹೇಳುವಾಗ ಹೇಳಿದರು, ಯಾಕೆ ನಾವು ಸೀನುವಾಗ ಕೆಮ್ಮುವಾಗ ಕೈಗಳನ್ನ ಅಡ್ಡಲಾಗಿ ಅಥವಾ ವಸ್ತ್ರವನ್ನ ಅಡ್ಡಲಾಗಿ ಇಟ್ಕೊಳ್ಬೇಕು ಅಂತಂದ್ರೆ, ಅವಕ್ಕೆ ಸೈನ್ಸ್ನಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರೀತಾರ. ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಬಹಳ ಸೂಕ್ಷ್ಮವಾದಂತ, ನಮ್ಮ ಬರಿಗಣ್ಣಿಗೆ ಕಾಣದೇ ಇರುವಂತ ಈ ವಾತಾವರಣದಲ್ಲಿ ಕೋಟ್ಯಾನುಕೋಟಿ ಜೀವಿಗಳಿವೆ. ಆದ್ರೂ ಕೂಡ ನಾವು ಬದುಕಿವೆಲ್ರಿ ಸರ್ ಅಂತ ನೀವು ಅನ್ಬಹುದು. ಅದ್ರೊಳಗ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಅಥವಾ ಆರ್ಗಾನಿಸಮ್ಸ್ ಅಂತ ಇರ್ತಾವು, ಯೂಸ್ಫುಲ್ ಅಂತ ಇರ್ತಾವ. ನಮ್ಮ ಹೊಟ್ಟಿ ಒಳಗ ಡೈಜೆಸ್ಟ್ ಆಗ್ತದ ಅಂತಂದ್ರ ಅದು ಉಪಯುಕ್ತವಾದಂತ ಬ್ಯಾಕ್ಟೀರಿಯಾಗಳ ಕೆಲಸವೇ. ಮೊಸರಿನಲ್ಲಿ ಹಾಲು ಹೋಗಿ ಮೊಸರು ಆಗ್ತದ ಅಂತಂದ್ರ ಇಟ್ ಈಸ್ ಆಲ್ಸೋ ಆಕ್ಟ್ ಆಫ್ ಆರ್ಗಾನಿಸಮ್, ಅಂದ್ರೆ ಅಲ್ಲಿರುವಂತ ಸೂಕ್ಷ್ಮ ಜೀವಿಗಳ ಕೆಲಸವೇ. ಹೀಗೆ ಪ್ರಕೃತಿಯೊಂದಿಗೆ ನಾವು ಹೊಂದಿಕೆ ಮಾಡ್ಕೋಬೇಕಾದ್ರೆ, ನಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಅತ್ಯಂತ ಉಪಯುಕ್ತವಾದಂತ ಮತ್ತು ಈ ಪ್ರಸ್ತುತ ವಾತಾವರಣಕ್ಕೆ ಸೂಕ್ತವಾದಂತಹ ವಿಷಯವನ್ನು ತಂದು ನಮ್ಮಲ್ಲಿ ಆರೋಗ್ಯದ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಿದ್ದಕ್ಕಾಗಿ ಆ ಎಲ್ಲ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಸೇವೆಯಲ್ಲಿ ನಿರತರಾಗಿರುವಂತಹ ಸಹೃದಯರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಾಲೆಯ ಮುಖ್ಯಸ್ಥರ ಪರವಾಗಿ, ಎಲ್ಲ ಮುದ್ದು ಮಕ್ಕಳ ಪರವಾಗಿ ಇನ್ನೊಮ್ಮೆ ಹಾರ್ದಿಕವಾದಂತಹ ವಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ತೆ.